ನಿಮ್ಮ ಡಾಕ್ಟರ್ ನಿಮಗೆ ವಿಟಮಿನ್ ಡಿ ಕೊರತೆ ಇದೆ ಅಂತ ಹೇಳಿದಾರಾ? ಅದು ಯಾಕೆ ಆಗ್ತಾ ಇದೆ ಬನ್ನಿ ನೋಡೋಣ. ವಿಟಮಿನ್ ಡಿನ 50-90% ಭಾಗ ನಮಗೆ ಸನ್ಲೈಟಿಂದ ಬರಬೇಕು. ನಾವು ಬಿಸಿಲಿಗೆ ಜಾಸ್ತಿ ಹೋಗೋದೇ ಇಲ್ಲ ಇವಾಗ. ಅದರಿಂದ ನಮ್ಮೆಲ್ಲರಿಗೂ ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ನನಗೆ ಸ್ವಲ್ಪ ವಿಟಮಿನ್ ಡಿ ಕೊರತೆ ಇದೆ. ವಿಟಮಿನ್ ಡಿ ಬರೋದು ಬೆಸ್ಟ್ ಟೈಮು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ. ನಿಮ್ಮ ಕೈಲಿ ಆದರೆ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ ಮಧ್ಯ ಸನ್ಲೈಟಿಗೆ ಹೋಗಿ ನಿಮ್ಮ ಎಕ್ಸಸೈಸು ಬಿಸಿಲಲ್ಲಿ ಮಾಡಿ, ನೀವು ಓದೋದು ಬಿಸಿಲಲ್ಲಿ ಮಾಡಿ, ನ್ಯೂಸ್ ಪೇಪರ್ ಅದರಲ್ಲೂ ಓದಿ. ಸೊ ಜಾಸ್ತಿ ವಿಟಮಿನ್ ಡಿ ಬರುತ್ತೆ. ಚಿಕ್ಕ ಬಟ್ಟೆಗಳು ಹಾಕ್ಕೊಳ್ಳಿ, ಜಾಸ್ತಿ ಸನ್ಲೈಟು ಸ್ಕಿನ್ ಮೇಲೆ ಬೀಳಲಿ. ಯಾವಾಗಲೂ ಫುಲ್ ಶರ್ಟ್ಗಳು ಹಾಕೋಬೇಡಿ. ಆ್ಯನಿಮಲ್ ಫುಡ್ಸ್ ಜಾಸ್ತಿ ತೊಗೊಳ್ಳಿ. ವೆಜಿಟೇರಿಯನ್ಸ್ಗೆ ಚೀಸ್ ತೊಗೋಬೋದು, ಹಾಲಲ್ಲಿ ವಿಟಮಿನ್ ಡಿ ಫೋರ್ಟಿಫಿಕೇಷನ್ ಇರುತ್ತೆ ಅದನ್ನು ತೊಗೋಬೋದು, ಮಶ್ರೂಮ್ ತೊಗೋಬೋದು. ನಾನ್ ವೆಜಿಟೇರಿಯನ್ ಫುಡ್ ತೊಗೊಳ್ಳೋರಿಗೆ ಮೀಟ್, ಫಿಶ್, ಎಗ್ ಯೋಕಲ್ಲಿ ವಿಟಮಿನ್ ಡಿ ಜಾಸ್ತಿ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಮಸಲ್ಸಲ್ಲಿ ಪೇಯ್ನ್ ಆಗುತ್ತೆ, ಬೋನ್ಸ್ ವೀಕ್ ಇರುತ್ತೆ, ಜಾಯಿಂಟ್ಗಳಲ್ಲಿ ನೋವಾಗುತ್ತೆ. ಸೊ ಈ ರೀತಿ ನಾವು ಸನ್ಲೈಟಿಗೆ ಜಾಸ್ತಿ ಹೋಗಿ ಆ್ಯನಿಮಲ್ ಫುಡ್ ಜಾಸ್ತಿ ತೊಗೊಂಡು ಈ ವಿಟಮಿನ್ ಡಿ ಕೊರತೆಯ ಎಪಿಡೆಮಿಕ್ಕಿಂದ ಆಚೆ ಬರೋಣ. ನಮ್ಮ ಬೋನ್ಸ್ ಆಮೇಲೆ ಜಾಯಿಂಟ್ಸ್ನ ಬಲಿಷ್ಠಗೊಳಿಸೋಣ.